ನಮ್ಮ ಮಕ್ಕಳ ಕೈಯಲ್ಲಿರುವ ಬಹುತೇಕ ಆಟಿಕೆಗಳು ಚೀನಾ ಮೇಡ್. ಅದರಲ್ಲಿಯೂ ಬಹುತೇಕ ಎಲ್ಲವೂ ಪ್ಲಾಸ್ಟಿಕ್ನಿಂದ ತಯಾರಿಸಿದ್ದೆ. 4 ಸೂಟ್ ಕೇವಲ 2499 ರೂಪಾಯಿಯಿಂದ ಕುರ್ತಾ ಶೇರ್ವಾನಿ ಸೂಟ್ ಸಂಪೂರ್ಣ ಜವಳಿಗಾಗಿ ಭೇಟಿ ನೀಡಿ ಗೀತಾಂಜಲಿ ಕೊಪ್ಪಿಕಾ ರೋಡ್ ಹುಬ್ಬಳ್ಳಿ. ಹೀಗೆ ನಮ್ಮ ಇಡೀ ದೇಶವನ್ನ ಹೊರ ದೇಶದ ಆಟಿಕೆಗಳು ಆವರಿಸಿಕೊಂಡಿರುವ ಹೊತ್ತಿನಲ್ಲಿ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯ ಕುಂಬಾರರ ಕೈಯಲ್ಲಿ ತಯಾರಾಗಿರುವ ಆಟಿಕೆಗಳು ಈಗ ವಿದೇಶಿ ಮಕ್ಕಳ ಕೈಯಲ್ಲಿ ನಲಿದಾಡ್ತಿದೆ. ಅರೆ, ಇದೇನಿದು ಮಣ್ಣಿನ ಆಟಿಕೆ ಅನ್ಕೊಂಡ್ರಾ? ಈ ಸ್ಟೋರಿ ನೋಡಿ. ಹದಗೊಳಿಸಿದ ಮಣ್ಣಿಗೆ ಮುದ್ದಾದ ಪುಟ್ಟ ಆಟಿಕೆ ರೂಪ ನೀಡುತ್ತಿರುವ ಕುಂಬಾರರು. ಈ ರೂಪಗಳಿಗೆ ಸುಂದರವಾದಂತ ಬಣ್ಣ ಲೇಪಿಸಿ ಪ್ಲಾಸ್ಟಿಕ್ ಆಟಿಕೆಗಳಿಗೆ ಸೆಟ್ಟು ಹೊಡೆಯುವ ರೀತಿಯಲ್ಲಿ ಕಂಗೊಳಿಸುವಂತೆ ಮಾಡುತ್ತಿರೋ ಮಹಿಳೆಯರು. ಕೊನೆಗೆ ಪ್ಯಾಕಿಂಗ್ ಆಗಿ ವಿದೇಶಕ್ಕೆ ಹೊರಟು ನಿಂತಿರುವಂತ ಪುಟಾಣಿ ತಿಗರಿ ಟಾಯ್ಸ್ಗಳು. ಇದು ಧಾರವಾಡ ತಾಲೂಕಿನ ಮುಗದ ಮಣ್ಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ಕೆಟ್ ಒದಗಿಸಿಕೊಟ್ಟಿರೋ ತಿಗರಿ ಟಾಯ್ಸ್ ಸಾಹಸಗಾಥೆಯ ಕಥೆ. ಹೌದು, ಇದೆಲ್ಲದರ ಹಿಂದೆ ಇರುವುದು ಈ ಗ್ರಾಮದ ದ್ರಾಕ್ಷಾಯಿಣಿ ಕುಂಬಾರ ಎಂಬ ಮಹಿಳೆ. ಒಂದು ಕಾಲಕ್ಕೆ ಮುಗದ ಕುಂಬಾರರ ಮಡಿಕೆ, ಕುಡಿಕೆ, ಹೂಕುಂಡಗಳಿಗೆ ದೊಡ್ಡ ಬೇಡಿಕೆ ಇತ್ತು. ಆದ್ರೆ ಪ್ಲಾಸ್ಟಿಕ್ ಹಾವಳಿಯಿಂದ ಎಲ್ಲ ನಿಂತು ಹೋಗಿತ್ತು. ಆದ್ರೆ ಆ ಕುಲ ಕಸುಬಿನಲ್ಲಿಯೇ ಸಾಧನೆ ಮಾಡಬೇಕು ಎಂದು ಪಣತೊಟ್ಟ ದ್ರಾಕ್ಷಾಯಿಣಿ ಅವರು ಈ ತಿಗರಿ ಟಾಯ್ಸ್ ಗಳನ್ನ ತಯಾರಿಸಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿ ವಿದೇಶಗಳ ಗಮನ ಸೆಳೆದಿದ್ರು. ಅದರ ಪರಿಣಾಮವಾಗಿ ಮುಗದ ಮಣ್ಣಿನ ಈ ಆಟಿಕೆಗಳು ಭಾರತದ ವಿವಿಧ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಆಸ್ಟ್ರೇಲಿಯಾ ಮತ್ತು ಅಮೆರಿಕದಲ್ಲಿಯೂ ಬೇಡಿಕೆ ಪಡೆದುಕೊಂಡಿವೆ. ತಿಗರಿ ಟಾಯ್ಸ್ ಅಂತ ಹೇಳಿ ಸಾಂಪ್ರದಾಯಿಕ ಆಟಿಕೆಗಳಿವು. ಇದರಲ್ಲಿ 13 ಥರದ ಆಟಿಕೆಗಳಿವೆ. ಅಂದರೆ ಬಿಸುಕಲ್ಲಾಗಿರ್ಬೋದು, ಒಳಕಲ್ಲು, ಗುಂಡ್ಕಲ್ಲು, ಆಮೇಲೆ ಚಪಾತಿ ಮಣೆ, ಮೊರ, ಮಡಿಕೆ, ಒಲೆ. ಇವು ಮಕ್ಕಳಿಗೀಗ ನಾವು ಆಧುನಿಕವಾದ ಅಡುಗೆ ಸಾಮಾನುಗಳನ್ನಷ್ಟ ನಾವು ಮಕ್ಕಳು ನೋಡ್ತಾ ಇದ್ದಾವೆ. ಅಂದರೆ ಗ್ಯಾಸು, ಫ್ರಿಜ್ಜು, ಮಿಕ್ಸಿ ಇಂಥವೆಲ್ಲ ಮಕ್ಕಳು ನೋಡ್ತಾರೆ. ಸಾಂಪ್ರದಾಯಿಕ ಆಟಿಕೆಗಳಿಗೆ ಅವ್ರಿಗೆ ಗೊತ್ತಿಲ್ಲ. ಆ ಆಟಿಕೆಗಳ ನಶಿಸಿ ಹೋಗಬಾರ್ದು ಅಂತ ಹೇಳಿ ನಾವು ಈ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇವು ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಆಟಿಕೆಗಳಾಗಿವೆ. ಮಕ್ಕಳಿಗೆ ಈ ಆಟಿಕೆಗಳನ್ನ ಆಡೋದ್ರಿಂದ ಅವರ ಮನೋವಿಕಾಸ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಪ್ಲಾಸ್ಟಿಕ್ ಬಳಸೋದ್ರಿಂದ ಮಕ್ಕಳಿಗೆ ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಪಾಲಕರು ಮಣ್ಣಿನ ಆಟಿಕೆಗಳಿಗೆ ಮಕ್ಕಳಿಗೆ ಕೊಡಿಸೋದ್ರ ಮೂಲಕ ಇದಕ್ಕೆ ಪ್ರೋತ್ಸಾಹಿಸಬೇಕು ಅಂಥೇಳಿ ಈ ಆಟಿಕೆಗಳು ದೇಶದ ಎಲ್ಲ ಕಡೆಗೂ ಹೋಗ್ತಾ ಇದ್ದಾವೆ. ರಾಜಸ್ಥಾನ್ ಆಗಿರ್ಬೋದು, ಗುಜರಾತ್, ದೆಹಲಿ, ಇವನ್ ಅಮೇರಿಕಾ, ಆಸ್ಟ್ರೇಲಿಯಾಗೂ ಕೂಡ ನಾವು ಈ ಆಟಿಕೆಗಳನ್ನು ರಫ್ತು ಮಾಡಿದ್ದೇವೆ ಈಗಾಗಲೇ. ಇನ್ಸ್ಟಾಗ್ರಾಮ್ನಲ್ಲೂ ಸಹ ನಾವು ಇದನ್ನು ಆನ್ಲೈನಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ನಾವು ಮನೆ ಮನೆಗೂ ಇವನ್ನ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. Beautiful wedding collections are available at Tanishq, opposite SDMC, Hubli. ಅಷ್ಟಕ್ಕೂ ಈ ತಿಗರಿ ಟಾಯ್ಸ್ ಅಂದ್ರೆ ಅಡುಗೆ ಮನೆಯಲ್ಲಿರೋ ಒಲೆ, ಗಡಿಗೆ, ಅನ್ನ ಪಲ್ಯದ ಪಾತ್ರೆ, ಚಪಾತಿ ಮಣೆ, ಲತ್ತಿಗುಣಿ, ಬುಟ್ಟಿ, ಚಮಚ, ಸಾಣಿಗೆ, ಮುಚ್ಚಳ, ಬೀಸುವ ಕಲ್ಲು, ಪಡ್ಡಿನ ಹಂಚು, ರುಬ್ಬುವ ಗುಂಡುಗಳ ಪುಟ್ಟ ಆಟಿಕೆ ಮಾದರಿಯ ಆಕೃತಿಗಳು. ಒಟ್ಟು 13 ಬಗೆಯ ಆಟಿಕೆಗಳು ಈ ತಿಗರಿ ಟಾಯ್ಸ್ ಪ್ಯಾಕಿಂಗ್ ನಲ್ಲಿ ಇವೆ. ತಮ್ಮ ತಂದೆ ಶಿವರಾಯಪ್ಪನವರಿಂದ ಬಳವಳಿಯಾಗಿ ಬಂದ ಕುಂಬಾರಿಕೆಯನ್ನೇ ಮೂಲವಾಗಿಟ್ಟುಕೊಂಡು ತಮ್ಮ ಸಮುದಾಯದ ಅನೇಕರ ಸಹಾಯ ಪಡೆದುಕೊಂಡ ದ್ರಾಕ್ಷಾಯಿಣಿಯವರು ಈ ತಿಗರಿ ಟಾಯ್ಸ್ಗೆ ಮಾರುಕಟ್ಟೆ ಕಲ್ಪಿಸಿದ್ದಾರೆ. ಇವು ಪರಿಸರ ಸ್ನೇಹಿಯಾಗಿದ್ದು ಮಕ್ಕಳು ಮಣ್ಣಿನೊಂದಿಗೆ ಆಡಬೇಕು ಅಂತಾರೆ. ಆದ್ರೆ ಇತ್ತೀಚೆಗೆ ಮಣ್ಣು ಸಿಗುವುದೇ ಅಪರೂಪ. ಹೀಗಾಗಿ ವಿದೇಶಿಗರು ತಮ್ಮ ಮಕ್ಕಳಿಗೆ ಮಣ್ಣಿನ ಸ್ಪರ್ಶ ನೀಡೋದಕ್ಕಂತಾನೆ ಪ್ಲಾಸ್ಟಿಕ್ ಆಟಿಕೆಗಳನ್ನ ಬಿಟ್ಟು ಮಣ್ಣಿನ ತಿಗರಿ ಟಾಯ್ಸ್ಗೆ ಮಾರು ಹೋಗಿದ್ದಾರೆ. ಈ ಕಾರ್ಯಕ್ಕೆ ಪರಿಸರ ಪ್ರೇಮಿಗಳಿಂದಲೂ ಪ್ರಶಂಸೆ ವ್ಯಕ್ತವಾಗಿದೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.